ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಾಮ ಕೊಡೋ ಚಿತ್ರ ಹಿಂಸೆನ ಇನ್ನೂ ಎಷ್ಟು ದಿವಸ ಅಂತ ತಡ್ಕತ್ಯ ಮಗಳೇ? ನನಗೆ ಅವಳು ಎಲ್ಲಿ ನೀನು ಇಡೀ ಜೀವನನೇ ಹಾಳು ಮಾಡ್ಬಿಡ್ತಾಳು ಅಂತ ಭಯ ಆಗ್ತಿದ್ಯಮ್ಮ. ಎತ್ತೋರ್ ಮುಂದೆ ತಲೆ ತಗ್ಸೋ ಮಕ್ಕಳು ಎಲ್ರ ಮುಂದೆನೂ ತಲೆ ಎತ್ಕೊಂಡು ಬದುಕ್ತಾರೆ ಅಂತ ನೀವೇ ಅಲ್ವಾಪ್ಪ ಹೇಳಿದ್ದು. ಆದರೆ ಅವಳು ನೀನು ತಾಯಿ ಅಲ್ಲ ಅಂತ ಪದೇ ಪದೇ ನಿರೂಪಿಸ್ತಿದ್ದಾಳಲ್ಲಮ್ಮ. ಅವ್ರನ್ನ ಬಿಟ್ರೆ ಬೇರೆ ಯಾರನ್ನಪ್ಪ ಅಮ್ಮ ಅಂತ ಕರೀಲಿ? ಅವ್ರು ನಂಗೆ ಹೊಡಿತಾರೋ ಬಡಿತಾರೋ ಏನೇ ಮಾಡಿದ್ರು ಅಮ್ಮ ಅಂತ ಒಬ್ರಿದಾರಲ್ವಪ್ಪ. ಅಪ್ಪ, ತಾಯಿ ಇಲ್ಲ ಅನ್ನೋ ನೋವ್ಗಿಂತ ಈ ನೋವೆಲ್ಲ ಕಷ್ಟ ಅನ್ಸಲ್ಲ ಅಪ್ಪ. ನಾನಿರೋವರೆಗೂ ಅವ್ರು ನನ್ನ ಅಮ್ಮನೇ. ನಿನಗೆ ಮದುವೆ ಮಾಡಿ ನಿನ್ನ ಗಂಡನ ಮನೆ ಕಳ್ಸೋವರೆಗೂ ನಂಗೆ ಸಮಾಧಾನ ಇಲ್ಲಮ್ಮ. ಅಪ್ಪ, ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದಂಗೆ ಎಲ್ಲ ಸುತ್ತಿ ನನ್ನ ಮದುವೆ ವಿಷಯಕ್ಕೆ ಬರ್ತಿರಲ್ಲ. ವಯಸ್ಸಿಗೆ ಬಂದ ಹೆಣ್ಮಕ್ಳನ್ನ ಇಟ್ಕೊಂಡು ಎಲ್ಲ ಅಪ್ಪಂದ್ರ ಚಿಂತೆನೂ ಇದೇ ಆಗಿರುತ್ತಮ್ಮ. ಅಪ್ಪ, ಸೂಪರ್ ಮಾರ್ಕೆಟ್ ಶಾಪ್ ಇನಾಗ್ರೇಷನ್ ಆದ್ಮೇಲೆ ಇದೆಲ್ಲ. ಏನಮ್ಮ? ಅಪ್ಪ, ಮೀರಾ ಫೋನ್ ಮಾಡ್ತಿದ್ದಾಳೆ. ಹಲೋ, ಹೇಳಿ ಮೀರಾ. ಸಪ್ತಮಿ, ನಿನ್ ಬ್ರೇಸ್ಲೆಟ್ ಎಲ್ಲೇ? ಅದೆಲ್ಲೋ ಕಳ್ದೋಗಿದೆ ಕಣೆ. ಕಳ್ದೋಗಿಲ್ಲ, ಅದು ನನ್ನ ಹತ್ರನೇ ಇದೆ. ಮೀರಾ, ಏನ್ ಹೇಳ್ತಿದ್ಯಾ ನೀನು? ಹೌದು ಕಣೆ, ಇದು ನನ್ನ ರೂಮಲ್ಲಿ ಬೆಡ್ ಮೇಲೆ ಬಿದ್ದಿತ್ತು. ಈವ್ನಿಂಗ್ ಬರುವಾಗ ತಂದ್ಕೊಡ್ತೀನಿ, ಓಕೆನಾ? ಓಕೆ ಕಣೆ, ತುಂಬಾ 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 ಥ್ಯಾಂಕ್ಸ್ ಕಣೆ. ಓಕೆ, ಬಾಯ್. ಅಪ್ಪ, ಬ್ರೇಸ್ಲೆಟ್ ಸಿಕ್ತಂತೆ ಅಪ್ಪ. ಮೀರನ್ ಬೆಡ್ ಮೇಲೆ ಬಿದ್ದಿತ್ತಂತೆ. ಈವ್ನಿಂಗ್ ಬರ್ತಾ ತಂದ್ಕೊಡ್ತೀನಿ ಅಂತ ಹೇಳಿದಾಳೆ. ಹೌದಾ? ಒಳ್ಳೇದಾಯ್ತಮ್ಮ. ಸಪ್ತಮಿ, ಬಾಮ್ಮ ನನ್ನ ಜೊತೆ. ಎಲ್ಲಿಗಪ್ಪ? ಬಾಮ್ಮ, ನಾನು ಹೇಳ್ತೀನಿ, ಬಾ ಬಾಮ್ಮ. ಅಪ್ಪ, ಬಾಮ್ಮ, ಏನಾಗಲ್ಲ, ಬಾ ನಿಂತ್ಕೋ. ಭಾಮ, ಏ ಸತ್ಯ ಭಾಮ. ಯಾಕ್ರಿ ಹಾಕಿ ಕಿರ್ಸ್ತಾ ಇದ್ದೀರಾ? ಮಗಳೇ, ಹೇಳಮ್ಮ ನಿಜ ಏನು ಅಂತ. ಏನಮ್ಮ ಮುಖ ಮುಖ ನೋಡ್ತಾ ಇದೀಯಾ? ಹೇಳೋ ಅವಳಿಗೆ. ಅಮ್ಮ, ಬ್ರೇಸ್ಲೆಟ್ ಸಿಕ್ಕಿದೆ ಅಮ್ಮ. ಮೀರನ್ ಬೆಡ್ ಮೇಲೆ ಬಿದ್ದಿತ್ತಂತೆ. ಅದನ್ನ ನೋಡಿ ಅವಳು ಇವಾಗ ಕಾಲ್ ಮಾಡಿದ್ಲು. ಅಕ್ಕ, ಸದ್ಯ ಬ್ರೇಸ್ಲೆಟ್ ಸಿಕ್ತಲ್ಲ. ಏ ಭಾಮ, ನನ್ನ ಮಗಳು ಸುಳ್ಳು ಹೇಳೋದಿಲ್ಲ ಅಂತ ಈಗಲಾದ್ರೂ ನಂಬ್ತೀಯ ನೀನು? ನಾನು ಅವಳನ್ನ ನಂಬದೇ ಇರೋದಕ್ಕೆ ನಾನಲ್ಲ, ಅವಳೇ ಕಾರಣ. ಸರಿ, ಈಗ ನನ್ನ ಮಗಳು ಯಾವ ತಪ್ಪು ಮಾಡಿಲ್ಲ ಅನ್ನೋದನ್ನ ಒಪ್ಕೋತೀಯ ತಾನೆ? ಒಪ್ಕೊಂಡ್ರೆ ಸಾಕಾಗೋದಿಲ್ಲ. ಇನ್ನೇನ್ ಮಾಡ್ಬೇಕು? ಇವಳ ಹತ್ರ ಕ್ಷಮೆ ಕೇಳ್ಬೇಕಾ? ಸಪ್ತಮಿ, ತಪ್ಪಾಯ್ತು ಕಣೆ. ತಪ್ಪು ಮಾಡಿ ಕ್ಷಮೆ ಕೇಳಿದ್ರೆ ಆ ತಪ್ಪು ಸರಿ ಹೋಗೋದಿಲ್ಲ. ತಪ್ಪು ಮಾಡಿದ್ದಕ್ಕೆ ಶಿಕ್ಷೆನೇ ಆಗಬೇಕು. ಆಗ್ಲೇ ನೀನೇ ಹೇಳಿದ ಮಾತಿದು. ಅಪ್ಪ, ಏನಪ್ಪ ಇದೆಲ್ಲ? ನೀನು ಸುಮ್ಮನೆ ಇರಮ್ಮ. ನೀನು ತಪ್ಪು ಮಾಡದೆ ಇದ್ರು ಖಾರದ ಪುಡಿಯನ್ನು ತಿನ್ಸಿದ್ಲು ತಾನೆ. ಈಗ ಅವಳು ತಪ್ಪು ಮಾಡಿದ್ದಾಳೆ, ಶಿಕ್ಷೆ ಆಗಲೇಬೇಕು. ನಮ್ರತ, ಹೋಗಮ್ಮ, ಅನ್ನಕ್ಕೆ ಖಾರದ ಪುಡಿ ಹಾಕೊಂಡು ಕಲ್ಸ್ಕೊಂಬ. ಅಪ್ಪ, ಅಮ್ಮ ಮಗಳಿಗೆ ಹೊಡಿಬಹುದು, ಬೈಬಹುದು, ಅದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಪ್ಪ.
ಆದ್ರೆ ಅಮ್ಮನಿಗೆ ಶಿಕ್ಷೆ ಕೊಡೋದು ತುಂಬಾ ತಪ್ಪು ಅಪ್ಪ. ಇಲ್ಲಮ್ಮ, ಇವಳಿಗೆ ಒಂದು ಸತಿನಾರು ಶಿಕ್ಷೆ ಕೊಟ್ರೆ ಮುಂದೆ ಸ್ವಲ್ಪನಾದ್ರೂ ಭಯ ಇರುತ್ತೆ.